ಇವಾಗ ನೀವು ಹೇಳ್ತಾ ಇರೋದ್ ನೋಡಿದ್ರೆ ನಾನು ತುಂಬಾ ಯೋಗಿ ತಪಸ್ವಿ ಇಲ್ಲ. ಐ ಡೋಂಟ್ ವಾಂಟ್ ಟು ಐಡೆಂಟಿಫೈ ಮೈ ಸೆಲ್ಫ್. ವಿಚಿತ್ರ. ಅದು ಹೇಳಿದ್ರೆ ಆ ಸ್ಟೇಟ್ ಆಫ್ ಮೈಂಡ್ಗೆ ಹೋಗ್ಬೇಕು ಅಂತ ಅವಾಗ್ಲೇ ಅಕ್ಕ ಮಹಾದೇವಿ ಜಸ್ಟ್ ಗೇವ್ ಸಮ್ ಎಕ್ಸಾಂಪಲ್ಸ್, ಅವರೆಲ್ಲ ಆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ದಟ್ಸ್ ದ ರೀಸನ್. ಹಂಗ್ ಹೋದಾಗ ನಿಮ್ಗೆ ಇವಾಗ ಆಕ್ಚುಯಲ್ ಟ್ರೂತ್ ನಿಮ್ಮಲ್ಲಿ ಫ್ಲೋ ಆಗುತ್ತೆ. ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಎವ್ರಿ ಒನ್ ಈಸ್ ಯು. ಆಕ್ಷನ್ ಮಾಡ್ಲೇಬೇಕಾ? ಏನಾರು ಯು ಕುತ್ಕೊಂಡು ಯೋಚನೆ ಮಾಡಿದ್ರೆ ಇಟ್ ಈಸ್ ಅನ್ ಆಕ್ಷನ್. ಸೊ ಟುವರ್ಡ್ಸ್ ವಾಟ್ ಯು ಆರ್ ಡೂಯಿಂಗ್, ವಾಟ್ ಆಕ್ಷನ್ಸ್, ಅದಕ್ಕೆ ರಿಯಾಕ್ಷನ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ನನಗೆ ನೋವಾಗ್ತಾ ಇದೆ ಅಂದ್ರೆ ಫೈಂಡ್ ಔಟ್ ಹೆಂಗ್ ಯಾರು ಹೇಳ್ತಾ ಇರೋದು ಇದು ನೋವಾಗ್ತಾ ಇದೆ, ಯಾರದ್ ನಾನು ಕೇಳು. ಬಟ್ ಸಿ ಇಫ್ ಯು ಅಬ್ಸರ್ವ್, ಹ್ಯಾಂಡ್ಸ್ ಅಪ್. ಅಂದ್ರೆ ಲೈಕ್ ನೀವು ದೇವ್ರನ್ನ ನಂಬ್ತೀರಾ ಅಂದ್ರೆ ಲೈಕ್ ಹ್ಯಾಸ್ ಯು ಸೆಡ್ ದೇವ್ರ ಅನ್ನೋದು ಲೈಕ್ ವಾಟ್ ಯು ಬಿಲೀವ್, ದೇವ್ರ ಅಂದ್ರೆ ಏನ್? ಕ್ರಿಯೇಟರ್. He is there, you can experience him in the presence. When you are completely aware, when you drop your mind, the filters, everything, when you are completely aware, you can experience God. Receiver is the matter, not the giver. Giver is always there. Rain is always coming. Now cup ulta itte. ನಾನು ಕೇಳಿಸ್ಕೊಂತಾ ಇರ್ತೀನಿ, ಇವಾಗ ಹೇಳ್ತಾ ಇರುತ್ತೆ, ಕೇಳಿಸ್ಕೊಂಡ ತಕ್ಷಣ ಅದಕ್ಕೆ ಆನ್ಸರ್ ಏನ್ ಕೊಡ್ಬೇಕು ಅಂತ ಓಡುತ್ತೆ, ಒಂದೊಂದ್ಸಲ ಕೌಂಟರ್ ಏನ್ ಕೊಡ್ಬೇಕು ಅಂತ ಓಡ್ಸುತ್ತೆ. ಇಲ್ಲ ಒಂದು ಸೌಂಡ್, ಸುಮ್ಮನೆ ನೀವು ಹೇಳ್ತಾ ಇರೋದು ಯಾವುದೋ ಸೌಂಡ್ ನನ್ನ ಕಿವಿಗೆ ಬೀಳ್ತಾ ಇದೆ, ವೈಬ್ರೇಟ್ ಆಗ್ತಾ ಇದೆ. ಲೈಕ್ ಅಂದ್ರೆ ಲೈಕ್ ನೀವು ದೇವ್ರನ್ನ ನಂಬ್ತೀರಾ ಅಂದ್ರೆ ಲೈಕ್ ಹ್ಯಾಸ್ ಯು ಸೆಡ್ ದೇವ್ರ ಅನ್ನೋದು ಲೈಕ್ ವಾಟ್ ಯು ಬಿಲೀವ್, ದೇವ್ರ ಅಂದ್ರೆ ಏನ್? ಕ್ರಿಯೇಟರ್. He is there, you can experience him in the presence. When you are completely aware, when you drop your mind, the filters, everything, when you are completely aware, you can experience God. Because right now this sounds which is creating, ಒಂದು ಜೀವಕ್ಕೆ ಏನೋ ಪ್ರಚೋದನೆ ಆಗಿ ಯಾರೋ ಹಾರನ್ ಹೊಡಿತಾನೆ, ಒಂದು ಪ್ರಚೋದನೆ ಆಗಿ ಏನೋ ಇದಾಗತ್ತೆ, ಎವ್ರಿಥಿಂಗ್ ದಟ್ಸ್ ಮ್ಯೂಸಿಕ್ ಯು ಆರ್ ಹಿಯರಿಂಗ್ ಇಸ್ ದ ಪ್ರೆಸೆನ್ಸ್. ದಟ್ ಈಸ್ ದ ಮೋಸ್ಟ್ ರಿಯಲಿಸ್ಟಿಕ್ ಪ್ರೆಸೆಂಟ್ ಅಲ್ವಾ ಈ ಸಿಚುವೇಶನ್. ಇಲ್ಲಿ ಈ ಪ್ರೆಸೆನ್ಸ್ ಅಲ್ಲಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್. ಇವಾಗ ನೀವು ಯಾವುದೋ ಟೆಂಪಲ್ಗೆ ಹೋದ್ರು ಏನೇ ಹೋದ್ರು, ಯು ಟ್ರೈ ಟು ಬಿ ಪ್ರೆಸೆಂಟ್, ಯು ವಿಲ್ ಫೀಲ್ ದಟ್ ಎನರ್ಜಿ. ಇನ್ಸ್ಟೆಡ್ ಆಫ್ ಪ್ರೋಗ್ರಾಮಿಂಗ್ ಅಂಡ್ ಪ್ರೇಯಿಂಗ್, ನನ್ಗೆ ಹಿಂಗಾಗ್ಬಿಡ್ಲಿ ಹಂಗಾಗ್ಬಿಡ್ಲಿ, ಅಥವಾ ಏನಿದು ಕ್ಯೂ ಅಲ್ಲಿ ತಳ್ತಾ ಇದ್ದಾನೆ, ಇದೇನಿದು ಕೊಡ್ತಾ ಇಲ್ಲ, ಆಲ್ ದಟ್ ಪ್ರಿಜಿಡೇಸ್, ಅದ್ಯಾವುದೋ ಸೀರೆ ಚೆನ್ನಾಗಿದೆ, ಆಲ್ ದಟ್ ಬಿಟ್ಟಾಕಿ ಜಸ್ಟ್ ಎಷ್ಟು ತರ ಡಿಫ್ರೆಂಟ್ ಸೌಂಡ್ ಕೇಳ್ತಾ ಇದೆ ನನಗೆ, ಹೌ ಆಮ್ ಐ ಬ್ರೀದಿಂಗ್, ಹೌ ಇಸ್ ಮೈ ಬಾಡಿ, ಯು ವಿಲ್ ಎಕ್ಸ್ಪೀರಿಯನ್ಸ್ ದಟ್ ಪಾಸಿಟಿವ್ ಎನರ್ಜಿ. ರಿಸೀವರ್ is the matter, not the giver. Giver is always there. Rain is always coming. ನಾವು ಕಪ್ ಉಲ್ಟಾ ಇಟ್ಟಿರ್ತೀವಿ. ಕಪ್ ಕರೆಕ್ಟ್ ಆಗಿ ಇಟ್ಕೊಂಡು ಟ್ಯೂನ್ ಆದ್ರೆ ಆ ಫ್ರೀಕ್ವೆನ್ಸಿ, ಇಟ್ ಈಸ್ ಆಲ್ವೇಸ್ ದೇರ್, ಇಟ್ ಈಸ್ ಆಲ್ವೇಸ್ ಕಮಿಂಗ್. ಓಕೆ, ದಿಸ್ ಐ ಹ್ಯಾವ್ ಟು ಟ್ರೈ ಸರ್ ಮುಂದಿನ ದಿನಗಳಲ್ಲಿ. ಡೋಂಟ್ ಟ್ರೈ, ಬಿಕಮ್. ಓಕೆ, ಎಸ್. ಸೊ ಅದೇ ಹ್ಯಾಸ್ ಯು ಸೆಡ್ ದೇವಸ್ಥಾನಕ್ಕೆ ಹೋದಾಗ ನಾವು ನಮ್ಮಲ್ಲಿರೋ ಬಾಧೆಗಳನ್ನ ಹೇಳ್ಕೊಡೋದ್ರಲ್ಲೇ ಮುಗಿದ್ಬಿಡ್ತೀವಿ. ಒಟ್ಟಿನಲ್ಲಿ ದೇವರು ವಿ ವೋಂಟ್ ಫೀಲ್ ಇಟ್. ಸೊ ಇನ್ ಮುಂದೆ ಇಫ್ ವಿ ಗೋ ದೇರ್ ವಿ ಹ್ಯಾವ್ ಟು ಸೈಲೆನ್ಸ್ ಇಟ್ಸ್ ಮೋಸ್ಟ್ if you want to ಇಂಪಾರ್ಟೆಂಟ್. be meditative, if you want to feel the vibes of the temple, this is the way. ಓಕೆ, ಅಂಡ್ ನಾವಾಗ್ಲೇ ಹೇಳ್ದಂಗೆ, ಓಕೆ ಸಮ್ ಪೀಪಲ್ ವಾಂಟ್ ಟು ವೆಂಟ್ ಔಟ್ ಮಾಡ್ಕೋಬೇಕು, ಏನೋ ಹಾಕ್ಬೇಕು, ಓಕೆ ಇಟ್ ಇಸ್ ಫೈನ್, ಬಟ್ ಆಕ್ಚುಲ್ ನೀವು ಆ ಜಾಗದ ಎನರ್ಜಿ ಫೀಲ್ ಮಾಡ್ಬೇಕಾ, ದಿಸ್ ಇಸ್ ಲೈಕ್ ನೀವು ಹೋಗಿದ ಕಡೆ ಎಲ್ಲ ಯು ಹ್ಯಾವ್ ಫೆಲ್ಟ್ ದಟ್ ಎನರ್ಜಿ. I go to this state, I feel good. Ivaglu when I come and sit here, I become very present, I become very conscious, I become very aware of everything around me, and I be there, witness ಅಷ್ಟೇ. ಆ್ಯಂಡ್ ನಾನು ಪ್ರಾಕ್ಟೀಸ್ ಮಾಡ್ತಾ ಜಾಸ್ತಿ ಆಗ್ತಾ ಹೋಗ್ತಾರೆ. ಇವಾಗ ನಿಮ್ಗೆ ಯಾವುದೋ ಥಾಟ್ ಎಲ್ಲೋ ಕರ್ಕೊಂಡು ಹೋಗುತ್ತೆ, ಹಾಫ್ ಆನ್ ಅವರ್ ಕರ್ಕೊಂಡು ಹೋಗೋದು, ನೀವು ಅವೇರ್ನೆಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು 15 minutes ಆಗುತ್ತೆ, 10 minutes ಆಗುತ್ತೆ, 5 minutes ಆಗುತ್ತೆ, 1 minute ಆಗುತ್ತೆ. ಲೈಕ್ ಯು ಆರ್ ಟಾಕಿಂಗ್ ಟು ಮೀ ನೌ. ನೀವು ಹೇಳೋದ್ನೆಲ್ಲ ಪ್ರತಿಯೊಂದು ವಿಲ್ ಸ್ಟಾರ್ಟ್ ಇಮ್ಯಾಜಿನಿಂಗ್. ಅದು ನೀವು ಮಾಡ್ತೀರಾ ಸರ್? ನಾನು ಕೇಳಿಸ್ಕೊಂತಾ ಇರ್ತೀನಿ, ಇವಾಗ ಹೇಳ್ತಾ ಇರುತ್ತೆ, ಕೇಳಿಸ್ಕೊಂಡ ತಕ್ಷಣ ಅದಕ್ಕೆ ಆನ್ಸರ್ ಏನ್ ಕೊಡ್ಬೇಕು ಅಂತ ಓಡುತ್ತೆ, ಒಂದೊಂದ್ಸಲ ಕೌಂಟರ್ ಏನ್ ಕೊಡ್ಬೇಕು ಅಂತ ಓಡ್ಸುತ್ತೆ. ಇಲ್ಲ ಒಂದು ಸೌಂಡ್, ಸುಮ್ಮನೆ ನೀವು ಹೇಳ್ತಾ ಇರೋದು ಯಾವುದೋ ಸೌಂಡ್ ನನ್ನ ಕಿವಿಗೆ ಬೀಳ್ತಾ ಇದೆ, ವೈಬ್ರೇಟ್ ಆಗ್ತಾ ಇದೆ. ಓಕೆ, ಅಲ್ಲ ಲೈಕ್ ನೀವು ಯಾರಾದ್ರೂ ನಿಮ್ಮ ಮುಂದೆ ಅವ್ರು ಮಾತಾಡ್ಬೇಕಾದ್ರೆ ಲೈಕ್ ವಿ ಯೂಶಲಿ ಏನಾದ್ರು ಕತೆ ಹೇಳ್ತಿದ್ರೆ ಅಥವಾ ಅವ್ರದ್ದೇನೋ ಸ್ಟೋರಿ ಹೇಳ್ತಿರ್ಬೇಕಾದ್ರೆ ವಿ ಸ್ಟಾರ್ಟ್ ಇಮ್ಯಾಜಿನಿಂಗ್. ಅವ್ರು ಪ್ರತಿಯೊಂದು ಹೇಳೋದನ್ನ ವಿಲ್ ಸ್ಟಾರ್ಟ್ ಇಮ್ಯಾಜಿನಿಂಗ್. ಈಸ್ ದಟ್
ಇಸ್ ಇಟ್ ರೈಟ್ ವೇ? ಇವ ಅಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಅಂತ ಕತೆ. ಅಲ್ಲ ನೀವ್ ಹೇಳ್ತಿರ್ಬೇಕಾದ್ರೆ ಐ ಆಮ್ ಡೂಯಿಂಗ್ ದಿ ಸೇಮ್ ಅಲ್ವಾ? ಇಮ್ಯಾಜಿನೇಷನ್ ಮಾಡ್ಕೊಂತ ಇದೀರಾ ಅಂದ್ರೆ, ಪಿಕ್ಚರೈಸ್ ಮಾಡ್ಕೊಂತ ಇದೀರಾ ಅಂದ್ರೆ ಅಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಕತೆ. ಕೆಟ್ಟದಾಗ ಕತೆ ಹೇಳಿದ್ರೆ ಯು ಕಾಂಟ್ ಪಿಕ್ಚರೈಸ್ ಅಲ್ವಾ? ಎಸ್ ಎಸ್ ಎಸ್. ಅಲ್ಲ ಸರ್, ನಾನು ಹಿಂಗ್ ಇಮ್ಯಾಜಿನ್ ಮಾಡ್ಕೊಂಡು ನಾನು ಇವಾಗ ಹೆಂಗ್ ಅನಿಸ್ಬಿಟ್ಟೆ ಅಂದ್ರೆ ನೀವು ಬೇರೆ ತರ ಒಂದು ಜೀವಿ ಅಂತ ಎಕ್ಸಾಕ್ಟ್ಲಿ. ನಿಜವಾಗ ನನಗೆ ದಿಸ್ ಪರ್ಸನ್ ಇಸ್ ವೆರಿ ಡಿಫ್ರೆಂಟ್, ಇವ್ರು ಒಂದು ಬೇರೆ ತರ ಜೀವಿ ಅಂದ್ರೆ ಎಲ್ಲರೂ ಹಿಂಗ್ ಇರೋದಕ್ಕಾಗಲ್ಲ. ಐ ಹ್ಯಾವ್ ನೆವರ್ ಲಿಸನ್ ಸಚ್ ಥಿಂಗ್ಸ್. ನೀವು ಹೇಳಿದ ವಿಚಾರಗಳನ್ನ ನಾನು ಎಲ್ಲೂ ಯಾರ ಬಾಯಿಂದ ಯಾವ್ದು ಕೇಳಿಸ್ಕೊಂಡೆ ಅಲ್ಲ. ಇಷ್ಟು ಕಾನ್ಶಿಯಸ್ ಆಗಿ ಒಂದ್ ವ್ಯಕ್ತಿ ಇರಬೇಕು ಅನ್ನೋ ವಿಚಾರನ ನಿಮ್ಮಲ್ಲೇ ನಾನು ಕೇಳಿಸ್ಕೊಂಡಿದ್ದು. ಅಂಡ್ ಒಂದ್ ಲೈವ್ ಎಕ್ಸಾಂಪಲ್ ನೀವು ನನಗೆ ಕೊಟ್ರಿ. ಈಗ ಜಸ್ಟ್ ಕ್ಲೋಸ್ ಯುವರ್ ಐಸ್, ನಿಮ್ ಒಂದು ಥಾಟ್ ಬರುತ್ತಾ ಅಂತ. ಇಟ್ ಡಿಡ್ಂಟ್ ಕಮ್, ಇಟ್ ಹ್ಯಾಪನ್ಡ್. ಸೊ ಈ ತರ ಇರೋದು ಇಟ್ಸ್ ವೆರಿ ರೇರ್. ಅಂಡ್ ಪೀಪಲ್ ಇಷ್ಟು ಡೀಪ್ ಆಗಿ ಅವ್ರ ಲೈಫ್ ಬಗ್ಗೆ ಅವ್ರು ಯೋಚನೆ ಮಾಡಿರಲ್ಲ ಅಂತ ಅನ್ಸುತ್ತೆ ನನಗೆ. ಲೈಕ್ ನೀವ್ ಹೆಂಗೆ ಒಂದ್ ವ್ಯಕ್ತಿ ನಿಮ್ ಮುಂದೆ ಕೂತಿದ್ದಾಗ ಹೌ ಯು ವಿಲ್ ಬಿ ಆಸ್ ಅ ಪರ್ಸನ್? ಅವ್ರು ಹೇಳೋದನ್ನ ಇಮ್ಯಾಜಿನ್ ಮಾಡ್ಕೋತೀರಾ ಅಥವಾ ಯು ಜಸ್ಟ್ ಅಲ್ಲ ಏನ್ ಹೇಳ್ತಾ ಇದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶಲಿ ಐ ಡೋಂಟ್ ಜಡ್ಜ್, ಐ ಡೋಂಟ್ ಪ್ರೊಫೈಲ್ ದೆಮ್. ಪ್ರೊಫೈಲ್ ಮಾಡೋದನ್ನ ಅವಾಯ್ಡ್ ಮಾಡ್ತೀನಿ ನಾನು. ಅಂದ್ರೆ ಅವ್ರ ಅಪಿಯರೆನ್ಸು, ಅವ್ರ ಡ್ರೆಸ್ಸು ಅಥವಾ ದ ವೇ ದೇ ಆರ್, ಅದ್ರ ಮೇಲೆ ರಪ್ಪಂತ ಹೋಗತ್ತಲ್ಲ ಅದು ಪರ್ಸೆಪ್ಷನ್, ಅದನ್ನ ಹೊಡೆದಾಕಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಕ್ಸಸ್ಫುಲ್ ಆಗಿದ್ದೀನಿ ಆಲ್ಮೋಸ್ಟ್. ಆ್ಯಂಡ್ ಯೂಶಲಿ ನಾನು ಐ ಮೀಟ್ ಪೀಪಲ್, ಐ ಟೇಕ್ ಪರ್ಸನಲ್ ಕೌನ್ಸಿಲಿಂಗ್, ಐ ಟೀಚ್ ದೆಮ್ ಮೆಡಿಟೇಷನ್ ಆ ಥರ. ಸೊ ವೆನ್ ದೇ ಕಮ್ ಐ ವಿಲ್ ಬಿ ಅ ಕಂಪ್ಲೀಟ್ ರಿಸೀವರ್ ಆ್ಯಂಡ್ ಐ ವಿಲ್ ಬಿ ಟೆಂಪ್ರವರಿ ಬೆಸ್ಟ್ ಫ್ರೆಂಡ್ ಫಾರ್ ದೆಮ್. ಐ ವಿಲ್ ಟೇಕ್ ದಟ್ ಪ್ಲೇಸ್ ಆಫ್ ಅ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಅವ್ರಿಗೆ ಏನು ಆ್ಯಕ್ಚುಲಿ ಯಾವ ಥರದ್ದು ಹೇಳಬೇಕು ಐ ಕ್ಯಾನ್ ಫೀಲ್. ಹಿಂಗೆ ಹೇಳಿದ್ರೆ ಅವ್ರಿಗೆ ಕಮ್ಯುನಿಕೇಟ್ ಆಗುತ್ತೆ ಇದು ಹೇಳಿದ್ರೆ. ಸೊ ಆಸ್ ಅ ಬೆಸ್ಟ್ ಫ್ರೆಂಡ್ ವೈಬ್ ಐ ವಿಲ್ ಕಮ್ಯುನಿಕೇಟ್ ಟು ದಮ್ ಆ್ಯಂಡ್ ಐ ಟೇಕ್ ದೆಮ್ ಥ್ರೂ ದಿಸ್ ಗೈಡೆಡ್ ಮೆಡಿಟೇಷನ್ ಲೈಕ್. ಓಕೆ ಸರ್. ಯೂಶಲಾಗಿ ನಾವು ಅಂದರೆ ಇದೆಲ್ಲ ಹೇಳಿದ್ಮೇಲೆ ಕೇಳಬೇಕು ಅನ್ಸುತ್ತೆ. ಹೊರಗೆ ಹೋಗ್ಬೇಕಾರೆ ಯು ಆರ್ ಜಸ್ಟ್ ಗೋಯಿಂಗ್ ಇನ್ ಅ ಬೈಕ್ ಅಂತ ಅನ್ಕೊಳ್ಳಿ. ಲೈಕ್ ನಾವು ಲೈಕ್ ವಿ ಸಿ ಆ ಕಡೆ ನೋಡ್ತೀವಿ ಯಾವ ಶಾಪ್ ಇದೆ ಹಂಗೆ. ಲೈಕ್ ನೀವು ಈಗ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನೀವೇ ಹೇಳ್ತೀರಾ ಸರ್? ನಾನು ಹೆಡ್ಫೋನ್ ಹಾಕೊಂತೀನಿ, ಹೆಡ್ಫೋನ್ ಹಾಕೊಂಡು ಆರಾಮಾಗಿ ಓಡಿಸಿ. ಸಿ ಹಂಗೆ ನೀವು ಹೇಳ್ತಾ ನೋಡಿದ್ರೆ ನಾನು ತುಂಬಾ ಯೋಗಿ ತಪಸ್ವಿ ಇಲ್ಲ. ಐ ಡೋಂಟ್ ವಾಂಟ್ ಟು ಐಡೆಂಟಿಫೈ ಮೈ ಸೆಲ್ಫ್. ವಿಚಿತ್ರ ಅದು ಹೇಳಿದ್ರಲ್ಲ ಆ ಸ್ಟೇಟ್ ಆಫ್ ಮೈಂಡ್ಗೆ ಹೋಗ್ಬೇಕು ಅಂತ. ಅವಾಗಲೇ ಅಕ್ಕ ಮಹಾದೇವಿ ಯು ಜಸ್ಟ್ ಗೇವ್ ಸಮ್ ಎಕ್ಸಾಂಪಲ್ಸ್. ಅವರೆಲ್ಲ ಆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ದಟ್ಸ್ ದ ರೀಸನ್. ಹಂಗೆ ಹೋದಾಗ ನಿಮಗೆ ಇವಾಗ ಆಕ್ಚುಯಲ್ ಟ್ರೂತ್ ನಿಮ್ಮಲ್ಲಿ ಫ್ಲೋ ಆಗುತ್ತೆ. ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಎವ್ರಿ ಒನ್ ಈಸ್ ಯು. ಇವಾಗ ಥಿಯರಿ ಇರೋದು, ಎಲ್ಲ ಥಿಯರಿ ಇರೋದು ರಿಯಲೈಸ್ ನಾಲೆಜ್ ಆಗ್ಬಿಡುತ್ತೆ. ರಿಯಲೈಸ್ ನಾಲೆಜ್ ಆದಾಗ ಆಟೋಮೆಟಿಕ್ ಆಗಿ ನೀವು ತಿನ್ನೋದು, ಮಲಗೋದು, ದ ವೇ ಯು ಡ್ರೆಸ್, ದ ವೇ ಯು ವಾಕ್, ದ ವೇ ಯು ಟಾಕ್, ವಾಟ್ ಯು ವಿಲ್ ಟಾಕ್, ವಾಟ್ ಯು ವಿಲ್ ಹಿಯರ್, ಎಲ್ಲ ಚೇಂಜ್ ಆಗುತ್ತೆ. ಎಲ್ಲ ಹಂಗೆ ಇರುತ್ತೆ ಪ್ರಪಂಚ, ನೀವು ಹಂಗೆ ಇರ್ತೀರಾ. ಬಟ್ ಫಿಲ್ಟರ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಫಿಲ್ಟರ್ಗಳು ಚೇಂಜ್ ಆಗ್ತಾ ಹೋಗ್ತಾ ಇನ್ಕ್ಲೂಸಿವ್ನೆಸ್ ಜಾಸ್ತಿ ಆಗುತ್ತೆ. ಇನ್ಕ್ಲೂಸಿವ್ನೆಸ್ ಜಾಸ್ತಿ ಆಗ್ತಾ ಫೀಲಿಂಗ್ ಆಫ್ ಟುಗೆದರ್ನೆಸ್ ಬರುತ್ತೆ. ಬಂದಾಗ ದಟ್ ಜೆನ್ಯೂನ್ ಲವ್ ವಿಲ್ ಫ್ಲೋ ಥ್ರೂ ಯು, ಥ್ರೂ ವಿಸ್ಡಮ್. ಯು ಹ್ಯಾವ್ ರೀಚ್ ದಟ್ ಸ್ಟೇಜ್ ಸರ್? ಅಂದ್ರೆ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀರಿ? ಇಲ್ಲ, ಇದಿಲ್ಲ. ಏನಂದ್ರೆ ಏನೋ ಒಂದು ಬ್ರೈನ್ಗೆ ಆನ್ಸರ್ ಬೇಕೇ ಬೇಕು, ಒಂದು ಬಿಲೀಫ್ ಸಿಸ್ಟಮ್ಗೆ. ಅದಕ್ಕೆ ಇದು 1 ವರ್ಷಕ್ಕೆ ಚೇಂಜ್ ಆಗ್ಬಿಡ್ಬೋದು. ನೆಕ್ಸ್ಟ್ ಇಯರ್ ನನ್ನ ಕೂಡ್ಸಿದ್ರೆ ನಾನು ಬೇರೆ ಮಾತಾಡ್ಬೋದು. ಸೊ ಇಟ್ ಕೀಪ್ಸ್ ಚೇಂಜಿಂಗ್, ಇಟ್ ಕೀಪ್ಸ್ ಎವಾಲ್ವಿಂಗ್. ಸೊ ಕಾನ್ಸ್ಟೆಂಟ್ ಆಗಿ ಹೋಗೋದಕ್ಕೆ ಒಂದ್ಸತಿ ಈ ಟ್ರೂತ್ ನಮ್ಗೆ ಗೊತ್ತಾದ್ಮೇಲೆ ವಿ ಕಾಂಟ್ ಟೇಕ್ ಇಟ್ ಕಾನ್ಸ್ಟೆಂಟ್ಲಿ ಸರ್. ಇನ್ನೊಂದು ಸಿಗೋವರೆಗೂ ಅಲ್ವಾ? ಇದೇ ಅಲ್ಟಿಮೇಟ್ ಟ್ರೂತ್ ಅಂತ ಹಿಂಗ್ ಇದು ಮಾಡ್ತೀರಾ. ನಂಬಿದ್ರೆ ಯು ಆರ್ ಡೆಡ್, ಅಷ್ಟೇ, ಮುಗೀತು ನಿಮ್ ಲೈಫ್. ಇನ್ನೇನು ಬದುಕೇನು ಪ್ರಯೋಜನ? ನಿಯರೆಸ್ಟ್ ಎಲ್ಲಿ ಹುಡುಕ್ಬೋದು? ಸ್ಕ್ರಿಪ್ಚರ್ಸ್ ಹುಡುಕ್ಬೋದು. ಅದಕ್ಕೆ ಇನ್ನರ್ ಎಕ್ಸ್ಪ್ಲೋರೇಷನ್ ಅಂತ ಬಂದಾಗ ನಿಮ್ಗೆ ಅಷ್ಟೊಂದು ಕನ್ಫ್ಯೂಷನ್ಸ್ ಇರಲ್ಲ. ಯಾಕಂದ್ರೆ ನಿಮ್ದೇ ಟೆಂಡೆನ್ಸಿಗಳನ್ನ ನೋಡ್ತಾ ಇರ್ತೀರಾ, ನಿಮ್ದೇ ಗುಣಗಳ ಜೊತೆ ನೀವು ಬಡ್ದಾಡ್ತಾ ಇರ್ತೀರಾ, ನಿಮ್ಮನ್ನ ನೀವು ಅನ್ವಾಂಟೆಡ್ ಪ್ರೋಗ್ರಾಮಿಂಗ್ ಇಂದ ಕ್ಲಿಯರ್ ಮಾಡ್ಕೊಳಕ್ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಆ ಇಂಪ್ರೂವ್ಮೆಂಟ್ ಆಗ್ತಾ ಇರತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಯಾವ್ದು ಆ ಅಂಡರ್ಸ್ಟ್ಯಾಂಡಿಂಗ್ ಆಗಕ್ಕೆ, ಇಂಪ್ರೂವ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ? ಯಾವ ಸ್ಕ್ರಿಪ್ಚರ್ ಹೆಲ್ಪ್ ಮಾಡುತ್ತೆ, ಯಾವ್ದು ಹೆಲ್ಪ್ ಮಾಡುತ್ತೆ? ದೋಸ್ ಆರ್ ಆಲ್ ಬೆನಿಫಿಷಿಯರಿ. ನಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ. ಇಲ್ಲ ನಾನು ಬರೀ ನನ್ನ ಆಕ್ಷನ್ಸ್ ಮೂಲಕನೇ ಮಾಡ್ತೀನಿ, ಫೈನ್, ಅದಕ್ಕೂ ಅದು ಇದೆ. ಬಟ್ ಡೂ ಅರ್ಥ ಮಾಡ್ಕೋ ವಾಟ್ ಈಸ್ ಯುವರ್ ಗೋಲ್, ಡೆಡಿಕೇಟ್ ಇಟ್ ಯುವರ್ ಎನರ್ಜಿ ಟು ದಟ್. ಒಳ್ಳೆ ಕಾನ್ಸೆಪ್ಟ್ ಸರ್. ಎಷ್ಟೋ ಯು ಜಸ್ಟ್ ಎಕ್ಸ್ಪ್ಲೇನ್ ಇಟ್ ವೆರಿ ಬ್ಯೂಟಿಫುಲಿ. ಅಂದರೆ ಇದನ್ನ ಇದುವರೆಗೂ ಯಾರು ಅರ್ಥ ಮಾಡಿಸಿರ್ಲಿಲ್ಲ. ಲೈಕ್ ವಿ ಜಸ್ಟ್ ಲೈಫ್ ಫಾರ್ ಟುಮಾರೋ, ಇಲ್ಲಾಂದ್ರೆ ನೆನೆದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಹೊರತು ಇವತ್ತು ಈ ಕ್ಷಣ ಏನ್ ಮಾಡ್ತಿದ್ದೀವಿ. ಯೂಶಲಿ ಸರ್ ಮನುಷ್ಯ ಅಂದ್ರೆ ಏನಕ್ಕೋಸ್ಕರ ಬದುಕಬೇಕು ಸರ್ ನಿಮ್ ಪ್ರಕಾರ? ಮನುಷ್ಯಂಗೆ ಒಬ್ಬನಿಗೆ ಶಕ್ತಿ ಇರೋದು. ಏನಕ್ಕೆ ನಾನು ಹುಟ್ಟಿದ್ದೀನಿ, ಭಯಮೇ ಇನ್ ದಿಸ್ ಅರ್ಥ ಅಂತ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದು ಮನುಷ್ಯಂಗೆ ಒಬ್ಬಂಗೆ ಅಲ್ವಾ? ಕಾನ್ಷಿಯಸ್ನೆಸ್ ಇರೋದೇ ಮನುಷ್ಯಂಗೆ ಒಬ್ಬಂಗೆ. ಸೊ ಏನಕ್ಕೆ, ವೈ ವಾಟ್ ಈಸ್ ದಟ್ ಈ ಸುಪ್ರೀಂ ಕ್ರಿಯೇಷನ್
ಇನ್ನು ಫ್ರೀಕ್ವೆನ್ಸಿಗೆ ಟ್ಯೂನ್ ಇನ್ ಆಗೋ ಪ್ರಾಸೆಸ್ ಇದು. ನೀವು ಬೇಕೋ ಬೇಡವೋ ಲೈಫ್ ಲಾಂಗ್ ಆಗ್ತಾ ಹೋಗ್ತಾ ಆಗ್ತೀರಾ ಅಂತ ಹೇಳ್ತಾರೆ ಸ್ಕ್ರಿಪ್ಚರ್ಸ್ ಅಲ್ಲಿ. ಹೌದಾ? ಹಾ, ವಯಸ್ಸಾಗೋಷ್ಟರಲ್ಲಿ ಅಲ್ಲ, ಸಿ ಫಾರ್ ಎಕ್ಸಾಂಪಲ್ ವಾಟ್ ಯು ಇವಾಗ ಕರ್ಮ ಕಾನ್ಸೆಪ್ಟ್, ಓಕೆ ವಾಟ್ ಯು ಕ್ಯಾನ್ ಬಿ ಇನ್ಆಕ್ಟಿವ್ ಇನ್ ಅ ಡೇ. ಆಕ್ಷನ್ ಮಾಡಲೇಬೇಕಾ? ಏನಾರು ಆಕ್ಷನ್ ಇವ್ ಕುತ್ಕೊಂಡು ಯೋಚನೆ ಮಾಡಿದ್ರು ಇಟ್ ಈಸ್ ಅನ್ ಆಕ್ಷನ್. ಸೊ ಟುವರ್ಡ್ಸ್ ವಾಟ್ ಯು ಆರ್ ಡೂಯಿಂಗ್, ವಾಟ್ ಆಕ್ಷನ್ಸ್, ಅದಕ್ಕೆ ರಿಯಾಕ್ಷನ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಎವ್ರಿ ಆಕ್ಷನ್. ಸೊ ಯಾವ ಇಂಟೆನ್ಷನ್ ಇಂದ ಆಕ್ಷನ್ ಮಾಡ್ತಾ ಇದ್ದೀರಾ? ಓಕೆ. ಇವಾಗ ಭಕ್ತಿ ಯೋಗ ಅಲ್ಲೆಲ್ಲ ಏನ್ ಮಾಡ್ತಾರೆ, ನನ್ನ ಎಲ್ಲ ಆಕ್ಷನ್ ಕೃಷ್ಣಂಗೆ ಅಂತಾರೆ ಇಸ್ಕಾನ್. ಎವ್ರಿಥಿಂಗ್ ಅವನ ಫುಡ್ಡು ಅಷ್ಟೇ, ನನ್ ಬೇರೆ ಎಲ್ಲ ಅವ್ನ ಪ್ರಸಾದನೇ ತಿನ್ನೋದು. ವೈ? ಬಿಕಾಸ್ ಐ ಆಮ್ ನಾಟ್ ಅಟ್ಯಾಚಿಂಗ್ ಎನಿಥಿಂಗ್ ಫ್ರಮ್ ಮೈ ಆಕ್ಷನ್. ಯಾವುದು ಮತ್ತೆ ಕರ್ಮ ಅಂಟಿಸ್ಕೊಳ್ಳೋದೇ ಇಲ್ಲ ನಾನು ಅಂತ. ಇವಾಗ ದಟ್ಸ್ ದೇರ್ ಪಾತ್ ಅಂತ ಅನ್ಕೊ, ಕೇರಿ ಇದಲ್ಲ. ಬಟ್ ದೇ ಆರ್ ಲಿವಿಂಗ್. ಎಷ್ಟು ಜನ ಡಾಕ್ಟರ್ಸ್, ಇಂಜಿನಿಯರ್ಸ್, ದೊಡ್ಡ ಎಜುಕೇಶನ್ ಇರೋರು ಬಿಟ್ಟು ದೇ ಆರ್ ಎಂಜಾಯಿಂಗ್ ದಟ್ ಭಕ್ತಿ ಪಾತ್. ಇನ್ನೊಂದು, ಬೈ ನಾಲೆಜ್ ಅರ್ಥ ಮಾಡ್ಕೊತೀನಿ, ನನ್ನನ್ನು ನಾನು ಅಬ್ಸರ್ವ್ ಮಾಡ್ಕೊತೀನಿ, ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತೀನಿ, ನನ್ನ ಇದ್ರ ಮೇಲೆ ನಾನು ಅಕ್ಸೆಪ್ಟೆನ್ಸ್ ಬರ್ತೀನಿ. ನನ್ನ ವಿಟ್ನೆಸ್, ನನ್ನ ಪ್ರಜ್ಞೆನ ನಾನು ಇನ್ನೂ ಎಷ್ಟಾಗುತ್ತೋ ಅಷ್ಟು ದ ವಿಟ್ನೆಸ್ಸರ್ನ ಅರ್ಥ ಮಾಡ್ಕೊಳಕ್ ಹೋಗ್ತೀನಿ. ರಾಮಾನುಜಾಚಾರ್ಯರು ಹೇಳೋರು, ನನಗೆ ನೋವಾಗ್ತಾ ಇದೆ ಅಂದರೆ ಫೈಂಡ್ ಔಟ್ ಹೆಂಗೆ, ಯಾರು ಹೇಳ್ತಾ ಇರೋದು ಇದು ನೋವಾಗ್ತಾ ಇದೆ, ಯಾರದು ನಾನು ಕೇಳು. ಸೊ ಹೂ ಆರ್ ಯು? ನಾನು ಅಂದ್ರೆ ವಾಟ್ ಈಸ್ ದಟ್ ಯು ಆರ್ ರೆಫರಿಂಗ್ ಟು? ಈಸ್ ದ ವಿಟ್ನೆಸ್. ವಿ ಕ್ಯಾನ್ ಫೀಲ್ ಇಟ್ ಅಲ್ವಾ, ದಟ್ ಪ್ರಜ್ಞೆ. ಯು ಆರ್ ದಟ್ ಪ್ರಜ್ಞೆ. ಕೈ ಮೇಲೆ ಏನೋ ಇಮೇಜ್ ಬರ್ತಾ ಇದೆ, ಅದೆಲ್ಲೋ ಲೆನ್ಸ್ ಆಗಿ ಆ ಪ್ರಜ್ಞೆ ನೋಡ್ತಾ ಇದೆ. ಕಿವಿಯಿಂದ ಏನೋ ವೈಬ್ರೇಷನ್ ಬೀಳ್ತಾ ಇದೆ, ಆ ಪ್ರಜ್ಞೆ ವಿಟ್ನೆಸ್ ಮಾಡ್ತಾ ಇದೆ. ಆ ಪ್ರಜ್ಞೆ ಮಗುವಿಂದ ಇವಾಗವರೆಗೂ ಹಂಗೆ ಇದೆ, ಪ್ಯೂರ್ ಆಗೇ ಇದೆ, ಚೇಂಜೇ ಆಗಿಲ್ಲ. ಬೇರೆ ಎಲ್ಲ ಮೈಂಡು, ನಾವು ಅನ್ಕೊಳ್ತಾ ಇರೋದು ಎಲ್ಲ ಚೇಂಜ್ ಆಗ್ತಾ ಇದೆ. ಎವ್ರಿಥಿಂಗ್ ಇಸ್ changing. That is not changing. That is always there, and it is always there. If you are in that prajna only, you are in peace. That is your fundamental. You can't be anything else than peace. ನೀವು ಐ ಮೀನ್ ಇಲ್ಲಿ ಸೆಪರೇಷನ್ ತಗೊಳ್ಳಿ. ಬ್ರೈನ್ ಇದೆ ಅಂತ ಹೇಳಿ, ಬ್ರೈನ್ ಹಾರ್ಡ್ವೇರ್. ಓಕೆ, ಸೆಪರೇಷನ್ಸ್ ತಗೋಬೇಕು ಸರ್. ಬ್ರೈನ್ ಹಾರ್ಡ್ವೇರ್, ಮೈಂಡ್ ಸಾಫ್ಟ್ವೇರ್ ಅಲ್ವಾ? ಥಾಟ್ಸ್, ಯೋಚನೆಗಳು, ಏನೇನೋ ಇಮ್ಯಾಜಿನೇಷನ್ ಎಲ್ಲ ಮೈಂಡು, ಅದನ್ನು ಅಬ್ಸರ್ವ್ ಮಾಡ್ತಾ ಇದೀವಿ. ಗಮನ, ಪ್ರಜ್ಞೆ. ಗಮನ ಅಂದ್ರೇನು? ಗಮನ ಇಲ್ಲಿಡು ಅಂತೀವಿ, ಎಲ್ಲೆಲ್ಲೋ ಗಮನ ಇದೆ. ಇವಾಗ ನಿಮ್ ಗಮನ ರೋಡಲ್ಲಿ ಕೊಡಿ ಅಂದ್ರೆ ನೀವು ಇಲ್ಲಿಂದ ಗಮನ ಅಲ್ಲಿ ಕೊಡ್ತೀರಾ? ನಿಮ್ಮ ಗಮನನ ಪ್ರಜ್ಞೆ ಮೇಲೆ ಇಡಿ. ಮೆಡಿಟೇಟಿವ್ ಆಗಿದ್ದೀರಾ? ನಿಮ್ಮ ಗಮನ ಪ್ರಜ್ಞೆ ಮೇಲೆ ಇಟ್ಟಷ್ಟು ಪ್ರಾಕ್ಟೀಸ್ ಆಗ್ತಾ ಇದ್ರೆ, ನಿಮ್ಮ ಪ್ರಜ್ಞೆ ಸ್ಟ್ರೆಂಥನಿಂಗ್ ಆಗ್ತಾ ಇದ್ರೆ, ಥಾಟ್ಸ್ ನೀವಾಗಲ್ಲ. ಥಾಟ್ಸ್ ಸ್ಟಿಲ್ ವಿಲ್ ಕಮ್, ಬಟ್ ಇಟ್ ವೋಂಟ್ ಹ್ಯಾವ್ ಎನರ್ಜಿ. ಇಫ್ ಯು ಗಿವ್ ಗಮನ ಟು ದ ಥಾಟ್ಸ್, ಇಟ್ ವಿಲ್ ಬಿಕಮ್ ಥಿಂಕಿಂಗ್. ಯು ಸೆಡ್ ಪ್ರಜ್ಞೆ ಇಲ್ಲಿ ಅಂದಾಗ ನನ್ಗೆ ಯಾವ ವಾಯ್ಸು ಕೇಳಿಸ್ಲಿಲ್ಲ ಸರ್. ಇಟ್ ವಾಸ್ ಇಲ್ಲೇ ನಿಮ್ಗೆ ಎಷ್ಟು ಮ್ಯಾಜಿಕ್ ಟ್ರಿಕ್ ತೋರಿಸ್. ಇದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತ ನೀವು ಹೇಳ್ಕೊಡ್ಬೇಕು ಸರ್. ಎವ್ರಿ ಆಕ್ಷನ್ ಏನೇನು ಎಳಿತಾ ಇದೆ, ಬಿ ಅವೇರ್ ಅಷ್ಟೇ. ಅದಕ್ಕೆ ಈಸಿ ಟ್ರಿಕ್ ಏನು, ಎಲ್ಲೇ ನೀವು ಕೂತ್ಕೊಳ್ಳಿ, ಎಷ್ಟು ತರ ಸೌಂಡ್ ಕೇಳ್ತಾ ಇದೆ ಅದ್ರ ಮೇಲೆ ಗಮನ ಹರಿಸಿ, ಆ ಸೌಂಡ್ ಜೊತೆ ಸಿಂಕಿನ್ ಆಗಿ. ಅವಾಗ ಆ ನಾಯ್ಸ್ ಎಲ್ಲ ನಿಮ್ಗೆ ಒಂದು ರಿದಮ್ ಸೆಟ್ ಆಗತ್ತೆ. ಉಸಿರಾಟದ ಮೇಲೆ ಗಮನ ಕೊಡಿ, ಯಾವ ತರ ರಿದಮ್ ಬ್ರೀದಿಂಗ್ ಪ್ಯಾಟ್ರನ್ ಮೇಲೆ ಹೋಗ್ತಾ ಇದೆ. ಇದೆಲ್ಲ ಏನ್ ಮಾಡಿಸ್ತಾ ಇದೆ, ನಿಮ್ಗೆ ಎಕ್ಸರ್ಸೈಸ್ ಮಾಡಿಸ್ತಾ ಇದೆ. ಪ್ರಜ್ಞೆ, ಫೋಕಸ್, ಗಮನ, ನಿಮ್ಮ ಪ್ರಜ್ಞೆ ನಿಮ್ಮ ಕೈಯಲ್ಲಿ, ಗಮನನ ನೀವು ಪ್ರಜ್ಞೆ ಕೈಯಲ್ಲಿ ಇಟ್ಕೊಳ್ಳೋ ಎಕ್ಸರ್ಸೈಸ್ ಇದು. ಯಾಕಂದ್ರೆ ನೀವು ಕಾನ್ಶಿಯಸ್ ಆಗಿ ಮಾಡ್ತಾ ಇದ್ದೀರಾ. ಮಂತ್ರ ಮೆಡಿಟೇಷನ್ ಏನು, ನೀವು ಮಂತ್ರ ಹೇಳ್ತೀರಾ, ನಿಮ್ಮ ಬಾಯಿ ಒಂದು ಗಾಳಿಯಿಂದ ಇಲ್ಲಿ ವೈಬ್ರೇಟ್ ಆಗಿ ನಾಲ್ಗೆಯಿಂದ ಕ್ರಿಯೇಟ್ ಆಗ್ತಿರೋ ವೈಬ್ರೇಷನ್, ನಿಮ್ಮ ಗಮನ ವೈಬ್ರೇಷನ್ ಮೇಲೆ ಇರಬೇಕು. ಅಥವಾ ಈ ವೈಬ್ರೇಷನ್ ನಿಮ್ದೇ ಕಿವಿಗೆ ಬೀಳ್ತಾ ಇದೆ, ನಿಮ್ಮ ಗಮನ ಇಲ್ಲಿರ್ಬೇಕು. ಒಂದು ಮಂತ್ರ ಹೇಳಿದ್ರು ಅಲ್ಲಿ ನಿಮ್ಮ ಆ ವೈಬ್ರೇಷನ್ ಅನ್ನ ನೀವು ಫೀಲ್ ಮಾಡಿ, ಬಿಕಾಸ್ ದಟ್ ಈಸ್ ಬೀಂಗ್ ಕ್ರಿಯೇಟೆಡ್ ಅಟ್ ಪ್ರೆಸೆಂಟ್. ದೇರ್ ಗಾಡ್ ಎಕ್ಸಿಸ್ಟ್ಸ್. You're saying Hare Krishna, Hare Krishna, Hare Krishna. Krishna is there in that vibration. His energy is there in that vibration. So, by doing that, indirectly ಏನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ, ಫೋಕಸ್ನ ನಿಮ್ಮ ಪ್ರಜ್ಞೆ ಕಡೆ ಇಡಕ್ಕೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ. ಅದು ಮಾಡ್ತಾ ಮಾಡ್ತಾ ಜಿಮ್ ಮಾಡ್ದಂಗೆ ಸ್ಟ್ರೆಂಥನಿಂಗ್ ಆಗ್ತಾ ಹೋಗುತ್ತೆ. ಎವ್ರಿ ಡೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ. ತ್ರಾಟಕ ಇಸ್ ಒನ್ ಮೋರ್ ಬ್ಯೂಟಿಫುಲ್. ಕಣ್ ಲೆವೆಲಲ್ಲೇ ಕ್ಯಾಂಡಲ್ ಇಟ್ಬಿಟ್ಟು ಆ ಕ್ಯಾಂಡಲ್ ಲೈಟ್ನ ಕಣ್ ಮಿಟಿಕ್ಸ್ದೆ ಗಮನ ಫೋಕಸ್ ಮಾಡ್ಬೇಕು, ಝೂಮ್ ಇನ್ ಮಾಡಕ್ ಹೋಗ್ಬೇಕು ಆ ಕ್ಯಾಂಡಲ್. ವಾಟ್ ಪ್ರಾಕ್ಟೀಸಿಂಗ್ ಸರ್ ಅದು? ಏನ್ ಪ್ರಾಕ್ಟೀಸ್? ತ್ರಾಟಕ ಅಂತ ಕರೀತಾರೆ. ತ್ರಾಟಕ. ತ್ರಾಟಕ
ಓಕೆ ಕ್ಯಾಂಡಲ್ ಇಟ್ಬಿಟ್ಟು ಕತ್ಲಲ್ಲಿ ಐ ಸೈಟ್ಗೆ ಒಂದು ಸ್ವಲ್ಪ ದೂರ ಕಣ್ಣು ಮಿಟಕ್ಸ್ದೆ ಸ್ಟೇರ್ ಮಾಡ್ಬೇಕು, ಅದನ್ನ ಗೇಜ್ ಮಾಡಬೇಕು ಆ್ಯಂಡ್ ಗಮನ ಇರ್ಬೇಕು. ಗಮನ ಅಲ್ಲಿ ಇಲ್ಲಿ ಹೋಗ್ಬಾರ್ದು, ಗಮನನೂ ಆ ಕ್ಯಾಂಡಲ್ ಮೇಲೆ ಇರಬೇಕು. ಅದು ಹಂಗೆ ಝೂಮ್ ಇನ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ಆಗಲ್ಲ ನಿಮ್ಗೆ 3-4 ಸೆಕೆಂಡ್ಸ್ ಕಣ್ಣೆಲ್ಲ ಹಿಂಗೆ ವೈಬ್ರೇಟ್ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಬಟ್ ಪ್ರಾಕ್ಟೀಸ್ ಮಾಡ್ತಾ ಐಸೈಟ್ ಇಂಪ್ರೂವ್ ಆಗುತ್ತೆ, ಶಾರ್ಪ್ನೆಸ್ ಇಂಪ್ರೂವ್ ಆಗುತ್ತೆ, ಅಲರ್ಟ್ ಆಗಿರ್ತೀರ. ಈ ಎಕ್ಸರ್ಸೈಸ್ ಎಲ್ಲ ಮಾಡಿ ನೀವು ಆಚೆ ಬಂದರೆ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಯಾಲಿಟಿ ಇನ್ ಅ ಡಿಫ್ರೆಂಟ್ ವೇ. ಆಟೋಮೆಟಿಕ್ ಆಗಿ ನಿಮ್ಗೆ ಅನ್ಸುತ್ತೆ, ಹೌದಲ್ವಾ ನಾನು ಇದೇ ರೋಡಲ್ಲಿ ಬರ್ತಾ ಇದ್ದೆ, ಬಟ್ ಇದೆಲ್ಲ ಅಬ್ಸರ್ವ್ ಮಾಡಿಲ್ವಲ್ಲ, ಹೌದಲ್ವಾ ಅಂತ. ಆಟೋಮೆಟಿಕ್ ಆಗಿ ಯು ವಿಲ್ ಸ್ಟಾರ್ಟ್ ಬೀಯಿಂಗ್ ಮೋರ್ ಪ್ರೆಸೆಂಟ್. 90% of your worries are in your head, which is pulling you because you don't have control. Your prajna is going, the mind is riding on your prajna. But see, if you observe, hands up. ಎಸ್ ಇವತ್ತು ಸರ್ ಡೀಟೇಲ್ ಆಗಿ ಪ್ರಜ್ಞೆ, ಗಮನ ಇದೆಲ್ಲ ಲೈಕ್ ನಾವು ಎಷ್ಟು ಆಡ್ ಭಾಷೆ ನಾವೇ ಮಾತಾಡ್ತೀವಿ, ಬಟ್ ನಾವೇ ಇದನ್ನ ಸ್ಕೂಲ್ ಮಕ್ಳಿಗೆ ಹೇಳ್ಕೊಡ್ಬೇಕು. ಸ್ಕೂಲಿಂದ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಡೆಫಿನೆಟ್ಲಿ ಈ ಎಜುಕೇಶನ್ ಸಿಗ್ಬೇಕು ಸರ್. ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಆಗ ಎಷ್ಟೊಂದ್ ಜನ ಈ ಡಿಪ್ರೆಷನ್ ಹೋಗೋದಾಗ್ಲಿ ಇದೆಲ್ಲ ಇರೋದೇ ಇಲ್ಲ ಅನ್ಸುತ್ತೆ. ನಾನ್ ಏನು ಆಸ್ ಯು ಸೆಡ್, ಯಾರು ನಿನಗೆ ಹೇಳ್ತಿದ್ದಾರೆ ನೋವು ಅನ್ನೋದು, ಇಟ್ಸ್ ಲೈಕ್ ಎಂತ ಕ್ವೆಶ್ಚನ್ ಸರ್ ಅದು. ಲೈಕ್ ಯಾರು ಹೇಳ್ತಿದ್ದಾರೆ, ಹೂಸ್ ವಿಟ್ನೆಸ್? ಇಸ್ ದ ಕೋರ್ ಫಂಡಮೆಂಟಲ್ ಆಫ್ ಆಲ್ ಸ್ಪಿರಿಚುಯಾಲಿಟಿ. ಫೈಂಡ್ ಔಟ್ ಹೂ ಐ ಆಮ್. ನೀವು ಆ ದಾರಿಯಲ್ಲಿ ಇದ್ದೀರಾ ಸರ್ ಈಗ? 100%. ಅದೇ ದಟ್ ಈಸ್, ಅದಕ್ಕಿಂತ ಇಂಪಾರ್ಟೆಂಟ್ ಇನ್ ಯಾವುದೂ ಇಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆಗಿದೆ ನನ್ನ ಲೈಫ್. ಅಂದ್ರೆ ಇದಕ್ಕಿಂತ ಇಂಪಾರ್ಟೆಂಟ್ ಇನ್ ಯಾವುದೂ ಇಲ್ಲ. ನಾವ್ ಯಾರು ಅಂತ ಕಂಡುಹಿಡಿಯೋದು, ನಾವ್ ಯಾರು ಅಂತ ಕಂಡುಹಿಡಿಯೋದಲ್ಲ, ನಾನು ಯಾರು ಅನ್ನೋ ಸೆನ್ಸ್ ರಿಯಲೈಸಿಂಗ್ ಪಾಯಿಂಟ್ ಇರೋದು. ಅಂಡ್ ಯಾರು ನಾನು ಹೇಳದ್ನಲ್ಲ, ಹೂ ಆಲ್ ಟ್ಯೂನ್ಡ್ ಇನ್ ಟು ಗಾಡ್, ಅವ್ರು ಯಾರು ಬದುಕಿರುವಾಗ ಸೆಲೆಬ್ರೇಟೇ ಆಗಿಲ್ಲ, ಯಾರು ಬದುಕಿರುವಾಗ ಯಾರು ಫೇಮಸ್ ಮಾಡಿಲ್ಲ, ಎಲ್ಲ ಸತ್ ಮೇಲೆ ಫೇಮಸ್. ಕಂಪ್ಲೇಂಟ್ಸ್ ಇದೆ, ಹಳ್ಳ ಅಂತಿದ್ರು, ಏನಾದ್ರು ಬಂದ್ರು ಅದು ವೀಕ್ ಆಗುತ್ತೆ. ನಿಮ್ ಕಣ್ಣಿಗೆ ನಿಮ್ಗೆ ಅವೇರ್ನೆಸ್ ನನಗೆ ಟೆಂಡೆನ್ಸಿ ಇದೆ ಅಂದ್ರೆ ಅದು 50% ವೀಕ್ ಆಯ್ತು ಅಂತ. ಯಾಕಂದ್ರೆ ನಿಮ್ಮ ಅಬ್ಸರ್ವೇಷನ್ ಯಾರು ಬಂದಿದೆ. ಮಾತಾಡ್ತಾ ಬೆರಳು ಕಿತ್ಕೊಂಡು ಹೋಗ್ಬಿಡ್ತಿದ್ರು ಯಾರೋ, ಗೊತ್ತೇ ಆಗ್ತಿರ್ಲಿಲ್ಲ. ಮಲಗಿದ್ರೆ ಕೈ ಕಟ್ ಮಾಡ್ಕೊಂಡು ಹೊರಟೋಗ್ತಿದ್ರು ಯಾರೋ, ಗೊತ್ತೇ ಆಗ್ತಿರ್ಲಿಲ್ಲ. ನೀವು ಸಾಕಾಗಿದೆ ಬಿಲ್ಡಿಂಗ್ ಇಂದ ಎಗರ್ ಬಿಡೋರು, ಬೆಟ್ಟದಿಂದ ಹೈಟಿಂದ ಎಗರ್ ಬಿಡೋರು, ಹುಲಿ ಜೊತೆ ಫೈಟಿಂಗ್ ಆಡಕ್ ಹೋಗ್ಬಿಡ್ತಿದ್ರು. ಅದು ಅವನು ಬಿಟ್ಟೋಗಿದ್ದಕ್ಕೆ ನೋವಾಗ್ತಿಲ್ಲ, ನೀವು ಅವನನ್ನ ಏನ್ ಇಮೇಜ್ ಅಲ್ಲಿ ನೋಡ್ತಾ ಇದ್ರಿ ಅದಕ್ಕೆ ನೋವಾಗ್ತಾ ಇದೆ. ಲವ್ ಅಂತ ಬೇರೆ ಅಂತೀವಲ್ಲ, ವಾಟ್ ಈಸ್ ಲವ್? ಎಂಡ್ ಆಫ್ ದ ಡೇ ಇಟ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್ ಇನ್ ಯುವರ್ ಬ್ರೈನ್. ನಿಮ್ ಜೊತೆ ಇರೋರು ಲೈಕ್ ನಿಮ್ಮನ್ನ ಅರ್ಥ ಮಾಡ್ಕೊಳೋದು ತುಂಬಾ ಕಷ್ಟ ಅಂತ ಯಾರು ಹೇಳಿದಾರ ಸರ್? ನಿನ್ನೆ ಹುಚ್ಚ ಅಂತ ಕರೀತಾರೆ ನಮ್ಮಮ್ಮ.